GRR ಸರ್. ನಮ್ಮ ಗೌರವಾಧ್ಯಕ್ಷರೇ ಬರಬೇಕಿತ್ತು ವಕೀಲರ ಸಂಘದವರು, ಅದಕ್ಕೆ ಕಾದ್ವಿ. ಸಾರಿ. ಹಲೋ ಹಲೋ ನಾವು ಕರ್ನಾಟಕ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟ, ಅಂದರೆ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಅಂಥೇಳಿ ಒಂದು ಫೋರಮ್ ಇದೆ. ಸುಮಾರು 25 ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಅದು ವಾಯ್ಸ್ ಬರ್ತಾ ಇಲ್ಲ ಸರ್. ಹಾಂ, 25 ವರ್ಷಗಳಿಗಿಂತ ಹೆಚ್ಚು ಕಾಲ ವರ್ಕ್ ಮಾಡ್ತಾ ಮಹಿಳಾ ವಕೀಲರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಫೆಡರೇಷನ್ ಇದು. ಇದು ಆಲ್ ಇಂಡಿಯಾ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ನ ಅಂಡರ್ನಲ್ಲಿ, ಆ ಫೆಡರೇಷನ್ ಅಂಡರ್ನಲ್ಲಿ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸು ವರ್ಕ್ ಮಾಡ್ತಾ ಇದೆ. ಹಾಗೆ ಎರಡನೆಯದಾಗಿ ಈಗ ಇಷ್ಟು ವರ್ಷಗಳ ನಂತರ ನಾವೀಗ ಇದೇ ನಾಡಿದ್ದು 10ನೇ ತಾರೀಕು ಪಕ್ಕದಲ್ಲೇ ಇರುವಂಥ ಸರ್ಕಾರಿ ನೌಕರರ ಭವನದಲ್ಲಿ ನಾವು ಸುಮಾರು 20 ಜಿಲ್ಲೆಗಳು, ಈಗ ನಿನ್ನೆವರೆಗೂ 18 ಜಿಲ್ಲೆ ಅಂತ ಆಗಿತ್ತು. ಅಂದರೆ ದಕ್ಷಿಣ ಕರ್ನಾಟಕ ಮಟ್ಟದಲ್ಲಿ ನಾವು ಮಹಿಳಾ ವಕೀಲರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈಗ ದಕ್ಷಿಣ ಕರ್ನಾಟಕ ಅಲ್ಲದೆ ಇನ್ನು ಪಕ್ಕದ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು, ಬಳ್ಳಾರಿ ಇವರ ಕೆಲವೊಂದು ಬಾರ್ ಅಸೋಸಿಯೇಷನ್ ನಮ್ಗೆ ಅಪ್ರೋಚ್ ಮಾಡಿ ನಾವು ಬಂದು ಜಾಯ್ನ್ ಆಗ್ತೀವಿ ಅಂತ ಕೇಳ್ಕೊಂಡಿದ್ದಾರೆ. ಇದರಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಜಿಲ್ಲೆಗಳು ಎಂದರೆ ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಮಂಡ್ಯ, ಮೈಸೂರು, ಉಡುಪಿ, ಮಂಗಳೂರು, ಬೀದರ್, ಬೆಳಗಾಂ, ಮಡಿಕೇರಿ, ಹೀಗೆ ಉತ್ತರ ಕನ್ನಡ, ಚಿತ್ರದುರ್ಗ, ಹೀಗೆ ಸುಮಾರು ಒಂದು 20 ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು 93 ತಾಲೂಕುಗಳಿಂದ ಮಹಿಳಾ ಪ್ರತಿನಿಧಿಗಳು ಬಂದು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು ನಮಗೆ ಇರುವ ನಿರೀಕ್ಷೆಯ ಪ್ರಕಾರ ಸುಮಾರು 700ರಿಂದ 750 ಡೆಲಿಗೇಟ್ಸ್ಗಳು ಮಹಿಳಾ ವಕೀಲರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನೋ ನಮಗೆ ಒಂದು ಅಂಕಿ ಅಂಶಗಳು ಲಭ್ಯ ಆಗಿದ್ದಾವೆ. ಓಕೆ, ಹಾಗೆ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು ನಮ್ಮ BM ಶ್ಯಾಮ್ ಪ್ರಸಾದ್ ಸಾಹೇಬ್ರವರು. ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ನಮ್ಮ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾಗಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಸನ್ಮಾನ್ಯ ಶ್ರೀ MG ಉಮಾ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ನ್ಯಾಷನಲ್ ಫೆಡರೇಷನ್ನಿನ ಅಧ್ಯಕ್ಷರು ಆಗಿರುವಂತಹ ಹೇಮಲತಾ ಮಹಿಷಿ ಮೇಡಮ್ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪ ಸಾಹೇಬ್ರವರು ಹಾಗೂ ನಮ್ಮ MP ಗಳಾದಂತಹ BY ರಾಘವೇಂದ್ರ ಸಾಹೇಬರು, ಹಾಗೆ ನಮ್ಮ ಡಿಸ್ಟಿಕ್ ಜಡ್ಜ್ ಆದಂತಹ ಮಂಜುನಾಥ್ ನಾಯಕ್ ಸಾಹೇಬರು, ಹಾಗೆ ನಮ್ಮ ಈ ಒಂದು ಫೆಡರೇಷನ್ನ ಹುಟ್ಟು ಹಾಕಿರುವಂತಹ ಫೌಂಡರ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಮತಿ ಶೀಲಾ ಅನೀಶ್ ಮೇಡಮ್ ಅವರು ಪ್ರೆಸೆಂಟ್ ಇರ್ತಾರೆ.